ಧರ್ಮಸ್ಥಳದಲ್ಲೊಂದು ಭಾವನಾತ್ಮಕ ಮನಮಿಡಿಯುವ ಪ್ರಸಂಗ ಬಯಲಿಗೆ ಬಂದಿದೆ. ಬಾಲ್ಯದಲ್ಲಿ ನಾಪತ್ತೆಯಾಗಿದ್ದಂತಹ ವ್ಯಕ್ತಿ ಮರಳಿ ಮನೆಗೆ ವಾಪಸ್ಸಾಗಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ವರ್ಷಗಳ ಕಾಲ ಕಾಣೆ ಆಗ್ಬಿಟ್ಟಿದ್ದ ಮಗ. ನೋಡಿ, ಬಾಲ್ಯದಲ್ಲಿ ಸರ್ಕಸ್ ತಂಡದ ಜೊತೆಗೆ ಹೋಗಿದ್ದಂತೆ ವ್ಯಕ್ತಿ ಬಾಲ್ಯದ ಎಲ್ಲಾ ನೆನಪುಗಳನ್ನು ಮರೆತು ಹೋಗ್ಬಿಟ್ಟಿದ್ದಾನೆ. ಮನೆಯವರನ್ನ ಸೇರುವ ಹಿಂದೆ ಧರ್ಮಸ್ಥಳದ ಪವಾಡದ ಕಥೆ. ಸತತವಾಗಿ 27 ವರ್ಷಗಳ ನಂತರ ತಾಯಿ ಮಡಿಲ ಸೇರಿದ ಮಗ. ಒಂದು ಕಡೆ ನಿಜಕ್ಕೂ ಅವರ ಕುಟುಂಬಸ್ಥರು ಏನಿದ್ದಾರೆ ಭಾವುಕರಾಗ್ಬಿಟ್ಟಿದ್ದಾರೆ. ಆ ಮಗನನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಒಂದಲ್ಲ ಎರಡಲ್ಲ 27 ವರ್ಷಗಳ ಕಾಲ ಕಾಣೆಯಾಗ್ಬಿಟ್ಟಿದ್ರು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ಪಾಪ ಅವರ ತಂದೆ ತಾಯಿ ಏನಿದ್ದಾರೆ ಕಾಯ್ಕೊಂಡು ಕೂತು ಬಿಟ್ಟಿದ್ರು. ಕಂಪ್ಲೇಂಟ್ ಕೂಡ ದಾಖಲಿಸಿದ್ರು. ಆದ್ರೂ ಕೂಡ ಸಿಕ್ಕಿರಲಿಲ್ಲ. ದೇವರ ದಯೆಯಿಂದ ಈಗ ಮಗ ವಾಪಸ್ ಆಗಿದ್ದಾರೆ. ಒಂದು ಕಡೆ ಕುಟುಂಬದಲ್ಲಿ ಸಂತಸ ಮೂಡಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಕೂಡ ಭಾವುಕರಾಗ್ಬಿಟ್ಟಿದ್ದಾರೆ ಆ ಮಗನನ್ನ ಕಂಡು. ಬಾಲ್ಯದಲ್ಲಿ ಸರ್ಕಸ್ ತಂಡದ ಜೊತೆಗೆ ಹೋಗ್ಬಿಟ್ಟಿದ್ದ ವ್ಯಕ್ತಿ ಈಗ ಬಾಲ್ಯದ ಎಲ್ಲಾ ನೆನಪುಗಳನ್ನ ಆತ ಮರೆತು ಹೋಗ್ಬಿಟ್ಟಿದ್ದಾನಂತೆ. ಏನೋ ಗೊತ್ತಾಗ್ತಾ ಇಲ್ಲ ಆತನಿಗೆ. ಯಾಕಂತಂದ್ರೆ ಈಗ 1 ವರ್ಷ 2 ವರ್ಷ ಆತಂದ್ರೆ ವಾಪಸ್ ಬರ್ತಾರೆ. ಅಂಥದ್ರಲ್ಲಿ ನೋಡಿದ್ರೆ 27 ವರ್ಷ ಏನ್ ನೆನಪಿರುತ್ತೆ ಹೇಳಿ. ಮನೆಯವರನ್ನ ಸೇರುವಂತಹ ಹಿಂದಿದೆ ಧರ್ಮಸ್ಥಳದ ಪವಾಡ ಕತೆ. ನಿಜಕ್ಕೂ ಅವರ ಪೇರೆಂಟ್ಸ್ ಏನಿದ್ದಾರೆ ಒಂದು ಭಾವುಕರಾಗ್ಬಿಟ್ಟಿದ್ದಾರೆ. ಮಾತೇ ಬರ್ತಿಲ್ಲ ಅವ್ರಿಗೆ. 27 ವರ್ಷಗಳ ಬಳಿಕ ತಾಯಿಯ ಮಡಿಲಿಗೆ ಮರಳಿದ ಮಗನನ್ನ ಕಂಡು ಭಾವುಕರಾಗಿ ತಾಯಿ ಕಣ್ಣೀರಾಗ್ತಿದ್ದಾರಂತೆ. ಬಾಲ್ಯದಲ್ಲಿ ಸರ್ಕಸ್ ತಂಡದೊಂದಿಗೆ ಮನೆ ಬಿಟ್ಟಿರ್ತಾನೆ ಸತೀಶ್. ಮಹಾರಾಷ್ಟ್ರದಲ್ಲಿ ಸಲೀಂ ಅಬ್ದುಲ್ ಅನ್ಸಾರಿ ಹೆಸರಲ್ಲಿ ಜೀವನ ಮಾಡ್ತಾ ಇದ್ದ. ಮದುವೆಯಾಗಿ 2 ಮಕ್ಕಳು ತಂದೆಯಾಗಿದ್ದಾನಂತೆ ಸತೀಶ್. ನೋಡಿ, ಮದುವೆ ಬೇರೆ ಆಗಿದ್ದಾನಂತೆ. ಹುಟ್ಟೂರು, ಕುಟುಂಬ, ಮಾತೃಭಾಷೆಯನ್ನೇ ಮರೆತು ಹೋಗ್ಬಿಟ್ಟಿದ್ದಾನೆ ವ್ಯಕ್ತಿ. ಧರ್ಮಸ್ಥಳ ಪ್ರವಾಸದ ಸಂದರ್ಭದಲ್ಲಿ ಆತ ಬಂದಿದ್ದಾನೆ. ಈಗ ಕೊನೆಗೂ ತಾಯಿಯ ಮಡಿಲು ಸೇರಿದ್ದಾನೆ ಮಗ. ಬಾಲ್ಯದಲ್ಲಿ ಸರ್ಕಸ್ ತಂಡದೊಂದಿಗೆ ಮನೆ ಬಿಟ್ಟಿದ್ದ. ಈಗ ಮಹಾರಾಷ್ಟ್ರದಲ್ಲಿ ಸಲೀಂ ಅಬ್ದುಲ್ ಅನ್ಸಾರಿ ಅನ್ನುವಂತಹ ಹೆಸರಿನಲ್ಲಿ ಜೀವನವನ್ನ ಸಾಗಿಸ್ತಿದ್ದಾನೆ. ಜೊತೆಗೆ ಮದುವೆ ಬೇರೆ ಆಗಿದ್ದಾನೆ. 2 ಮಕ್ಕಳಿದ್ದಾರೆ. ಆತ ಹುಟ್ಟಿದ್ದೂರು, ಅವರ ಕುಟುಂಬಸ್ಥರು ಯಾರು, ಆತನ ಮಾತೃಭಾಷೆ ಯಾವುದು ಗೊತ್ತಿಲ್ಲ ಆತನಿಗೆ. ಎಲ್ಲವನ್ನ ಮರೆತು ಬಿಟ್ಟಿದ್ದಾನೆ. ಒಂದು ಕ್ಷಣ ಈಗ ಗಾಬರಿಗೊಂಡು ಬಿಟ್ಟಿದ್ದಾನಂತ. ಇಪ್ಪತ್ತೇಳು ವರ್ಷಗಳ ಬಳಿಕ ನಡೆದಂತಹ ತಾಯಿ ಮಗನ ಭಾವನಾತ್ಮಕ ಭೇಟಿ. ಭಾಷೆ ಅಡ್ಡಿ ಆಗಲಿಲ್ಲ, ಕಣ್ಣೀರಲ್ಲೇ ಮಾತನಾಡಿದ್ದಾರೆ ತಾಯಿ ಮಗ. ಸಾಯೋ ಮೊದಲು ಮಗನ ನೋಡುವ ಆ ತಾಯಿಯ ಆಸೆ ಈಡೇರಿದೆ. ಕೆಲ ದಿನ ಕುಟುಂಬದೊಂದಿಗೆ ಕಳೆದ ಬಳಿಕ ಮಹಾರಾಷ್ಟ್ರಕ್ಕೆ ವಾಪಸ್. ಧರ್ಮಸ್ಥಳದಲ್ಲಿ ಭಾವನಾತ್ಮಕ ಕಥೆಯಾಗಿ ಉಳಿದ ಪುನರ್ಮಿಲನ. 27 ವರ್ಷಗಳ ಬಳಿಕ ನಡೆದಂತಹ ತಾಯಿ ಮಗನ ಭಾವನಾತ್ಮಕ ಭೇಟಿ ಇದು. ನೋಡಿ, ಆತನಿಗೆ ಭಾಷೆ ಬರ್ತಾ ಇಲ್ಲ, ಅಲ್ಲಿ ಭಾಷೆ ಅಡ್ಡಿ ಆಗ್ಲಿಲ್ಲ, ಮಗನಿಗೆ ಭಾಷೆ ಬರಲಿಲ್ಲ ಅಂತ ಹೇಳಿ ಆಕೆ ಆತನನ್ನ ಕಡೆಗಣಿಸ್ಲಿಲ್ಲ. ಕಣ್ಣೀರಲ್ಲೇ ಮಾತನಾಡಿದ್ದಾರೆ ಇಬ್ರು ಕೂಡ. ಆ ಮಗನನ್ನ ಕಳೆದುಕೊಂಡಿರುವಂತಹ ನೋವಿದೆಯಲ್ಲ, ನಿಜಕ್ಕೂ 27 ವರ್ಷಗಳು ಬಿಟ್ಟಿರ್ಬೇಕಲ್ಲ ಮಗನನ್ನ. ನಿಜಕ್ಕೂ ಆ ತಾಯಿಯ ಹೃದಯ ಹೇಗಾಗಿರ್ಬೋದು. ಈಗ ಕೊನೆಗೂ ಮಗ ಸಿಕ್ಕಿದ್ದಾನೆ ಅನ್ನುವಂತಹ ಖುಷಿಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಮಗನಿಗೆ ಭಾಷೆ ಬರ್ತಾ ಇಲ್ಲ, ಮಾತೃಭಾಷೆನೇ ಮರೆತು ಹೋಗ್ಬಿಟ್ಟಿದ್ದಾನೆ. ಆತ ಮಹಾರಾಷ್ಟ್ರದಲ್ಲಿ ಜೀವನವನ್ನ ನಡೆಸ್ತಾ ಇದ್ದ. ಹೇಳಿ ಕೇಳಿ ಮದುವೆ ಆಗಿದ್ದಾನೆ. 2 ಮಕ್ಕಳು ಕೂಡ ಇದ್ದಾರೆ ಆತನಿಗೆ. ಧರ್ಮಸ್ಥಳ ಪ್ರವಾಸಕ್ಕಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈಗ ಪುನರ್ಮಿಲನ ಆಗಿದೆ. ತಾಯಿ ಮಗನ ಬಾಂಧವ್ಯ ನಾವು ಗಮನಿಸ್ತಾ ಇದ್ದೀವಿ. ಮುತ್ತಿಡುವಂತಹ ಚಿತ್ರಣವನ್ನ ನಾವು ತೋರಿಸ್ತಾ ಇದ್ದೀವಿ ನೋಡಿ.
ಒಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ ಕುಟುಂಬಸ್ಥರು. ಮತ್ತೆ ಮಹಾರಾಷ್ಟ್ರಕ್ಕೆ ವಾಪಸ್ ಆಗಲಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. नहीं